ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಮೊದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಅಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಅಂದೆ. ಸಿಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ. ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದನೇ ಸರ್ ಅವರು. ಸರ್ ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡೋ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಮೊದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಅಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಅಂದೆ. ಸಿಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ. ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಸರ್ ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದನೇ ಸರ್ ಅವರು. ಸರ್ ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡೋ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಮೊದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಅಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಅಂದೆ. ಸಿಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ. ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಸರ್ ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದನೇ ಸರ್ ಅವರು. ಸರ್ ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡೋ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಮೊದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಅಂದೆ.
ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಒಂದೇ. CM ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ನನಗೆ ಅವರು. ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವ್ರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ಸಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತಾಡಿ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿಯಲ್ಲಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತಾನೆ? ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದಾನೆ ಸರ್ ಅವರು. ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಇವಾಗ 40% ಕಮಿಷನ್ ಅಂದರು. ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಬದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು, ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಎಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಒಂದೇ. CM ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವ್ರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತಾಡಿ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿಯಲ್ಲಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತಾನೆ? ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದಾನೆ ಸರ್ ಅವರು. ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಇವಾಗ 40% ಕಮಿಷನ್ ಅಂದರು. ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಬದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು, ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಎಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಒಂದೇ. CM ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವ್ರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತಾಡಿ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವ್ರು ಹೇಳಿದ್ರು ಔಷಧಿಯಲ್ಲಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತಾನೆ? ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದಾನೆ ಸರ್ ಅವರು. ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್ ಮೂಡೋದು. ಸರ್ ಮೂಡ ದಾಖಲೆ ಬಂದಿದ್ದು ಅವರಿಂದನಾ? ನಮ್ಮ ಬುಡಣ್ಣ ಮೇಲೆ ಸಾಕು ತಾನ. ಒಂದು ನಿಮಿಷ. ಇದು ಸೋಮಣ್ಣ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತಾ ಅಂತ ಹೇಳೋ ಮೂಲಕ ಒಂದು ಹೊಸ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಟಿವಿ ಬೆಂಗಳೂರು.